Hello students, welcome to Padalkal English Academy and Banshankari English Academy. PUC second year the one question pronouns ಗೆ ಸಂಬಂಧಪಟ್ಟಿದ್ದು pronominals ಅಂತನೂ ಕರಿತೀವಿ ಇದನ್ನ. ಈ ಕ್ವೆಶ್ಚನ್ ಬಗ್ಗೆ ಕ್ವೆಶ್ಚನ್ ಬ್ಯಾಂಕ್ ನಲ್ಲಿ ಕೊಟ್ಟಿರತಕ್ಕಂತ ಕ್ವೆಶ್ಚನ್ಸ್ ಗಳನ್ನ ಇವತ್ತು ನಿಮಗೆ ಬಿಡಿಸಿಕೊಡ್ತೇನೆ. ಪ್ರೊನಾಮಿನಲ್ ಕ್ವೆಶ್ಚನ್ಸ್ ಗಳ ಬಗ್ಗೆ ಒಂದಿಷ್ಟು ಇದು 13th ಕ್ವೆಶ್ಚನ್ ಆಗಿದೆ. 2025-26 ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಇದರದು ಕ್ವೆಶ್ಚನ್ ನಂಬರ್ 13. ಇದಕ್ಕ ಪ್ರೊನಾಮಿನಲ್ ಕ್ವೆಶ್ಚನ್ಸ್ ಅಂತ ಕರಿತೀವಿ, ಪ್ರೊನಾಮಿನಲ್ಸ್ ಅಂತ ಕರಿತೀವಿ ಅಥವಾ ಪ್ರೊನೌನ್ಸ್ ಅಂತ ಕರಿತೀವ್ರಿ. ಕ್ವೆಶ್ಚನ್ ಹಿಂಗಿರ್ತದ: read the following paragraph and match the pronouns in side A with the nouns or noun phrases in side B they refer to. ಈ ತರ ಕ್ವೆಶ್ಚನ್ ಇರ್ತದ್ರಿ. ಕ್ವೆಶ್ಚನ್ ಹಿಂಗತೆ ಒಂದು 3 ಲೈನ್ ಕೊಟ್ಟಿರ್ತಾರ, ಮ್ಯಾಚಿಂಗ್ ಮಾಡಕ್ ಕೊಟ್ಟಿರ್ತಾರ. ಎಸ್, ಇದ್ರ ಬಗ್ಗೆ ಒಂದಿಷ್ಟು ಏನೋ ಹೇಳ್ತಾರ, ಇಲ್ಲ ಬರೀ ನೋಡೋಣ. This question item has gone through a change when compared to the previous question paper pattern. ಹಳೆ ಕಾಲದೊಳಗ ಅಂದ್ರೆ ಒಂದು ವರ್ಷದ ಹಿಂದೆ ಅಷ್ಟೇ ರೀ. ಹೆಂಗಿತ್ತಂದ್ರೆ ಒಂದು ಪ್ಯಾರಾಗ್ರಾಫ್ ಇರ್ತಿತ್ರಿ, ಅದರೊಳಗೆ ಅಲ್ಲೊಂದು ಲೈನು ಅಂಡರ್ಲೈನ್ ಮಾಡ್ತಿದ್ರು ಪ್ರನೌನು. ಅವನ್ನ ಈ ಕಡೆ ಹಿ, ಶಿ, ಇಟ್, ದೇ ಅಂತ 4 ಪ್ರನೌನ್ ಕೊಡ್ತಿದ್ರು. ಅದ್ರ ಮುಂದೆ ಡ್ಯಾಶ್ ಇಡ್ತಿದ್ರು. ಆ ಪ್ರನೌನ್ ಯಾವುದು ಅಂತ ತಿಳ್ಕೊಂಡು ನಾವು ಅಲ್ಲಿ ಬರೆದು ಬಿಡೋದಿತ್ತು. ಬಟ್ ಈಗ ಇಟ್ ಹ್ಯಾಸ್ ಗಾನ್ ಥ್ರೂ ಸಮ್ ಚೇಂಜಸ್ ರೀ. ಅದಕ್ಕೆ ಏನ್ ಹೇಳ್ತಾರ, ದಿಸ್ ಕ್ವೆಶ್ಚನ್ ಐಟಮ್ ಹ್ಯಾಸ್ ಗಾನ್ ಥ್ರೂ ಎ ಚೇಂಜ್. ಲಾಸ್ಟ್ ಇಯರ್ದು ಕಂಪೇರ್ ಮಾಡಿದ್ರೆ ಈ ವರ್ಷದ್ದು ಚೇಂಜ್ ಇದೆ. ನಿಮಗೇನು ಅವಶ್ಯಕತೆ ಇಲ್ಲ, ನೀವು ಅಥವಾ ಹಳೆ ಕ್ವೆಶ್ಚನ್ ಪೇಪರ್ ನೀವು ರೆಫರ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಅದು ಕೇಳೋ ರೀತಿ ಬೇರೆ ಅದ. ದಿಸ್ ಕ್ವೆಶ್ಚನ್ ಐಟಮ್ ಹ್ಯಾಸ್ ಗಾನ್ ಥ್ರೂ ಅ ಚೇಂಜ್ ವೆನ್ ಕಂಪೇರ್ ಟು ದ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್. ಇನ್ ದ ರಿವೈಸ್ಡ್ ಪ್ಯಾಟರ್ನ್ ಅಂದ್ರೆ ಈಗ ಹೊಸ ಬಂದಿರತಕ್ಕಂಥ ಪ್ಯಾಟರ್ನ್ ದೊಳಗ ಏನಿರ್ತೈತೆ ಅಂದ್ರೆ, the question is in the form of match the following ಇರ್ತೈತ್ರಿ. ಎ ಬಿ ಕೊಟ್ಟಿರ್ತಾರ, ಎದನ್ನು ಬಿ ದನ್ನು ಎ ಕ ಮ್ಯಾಚ್ ಮಾಡ್ಬೇಕ್ರಿ. ಎ ಸ್ಮಾಲ್ ಪ್ಯಾರಾಗ್ರಾಫ್ ಆಫ್ 4 or 5 lines is given with pronouns in it. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ, ಇಲ್ಲದ ನೋಡ್ರಿ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ. ಈ ಪ್ಯಾರಾಗ್ರಾಫ್ನೊಳಗ ನಾವು ಪ್ರನೌನ್ಗಳಿರ್ತವೆ. ಪ್ಯಾರಾಗ್ರಾಫ್ 4 or 5 lines ಇರ್ತದ. ಇದ್ರೊಳಗ ಪ್ರನೌನ್ಗಳಿರ್ತಾವ. ಹಿ, ಇಟ್, ಹಿಸ್, ಹೇರ್, ದೇರ್, ಇವು ಪ್ರನೌನ್ಗಳಿರ್ತಾವ. ಇಂಥ ಪ್ರನೌನ್ಗಳಿರ್ತವೆ. ಕ್ವಶನ್ ಪೇಪರ್ ಹೆಂಗಿರುತ್ತೆ ಅನ್ನೋದು ಹೇಳ್ತಾರ, ಕ್ವಶನ್ ಯಾವ ರೀತಿ ಕೊಟ್ಟಿರ್ತಾರ ಅಂತೇಳಿ. ಎಸ್, ಏನೋ ಪ್ರನೌನ್ಸ್ ಇನ್ ಇಟ್ 5 pronouns ಆಫ್ ದ ಪ್ಯಾರಾಗ್ರಾಫ್ ಆರ್ ಮಾರ್ಕ್ಡ್. ಒಂಚೂರ ಈ 5 ಪ್ಯಾರಾಗ್ರಾಫ್ಸ್ ಅದ ನೋಡಿ, 1 ಅದೇನೋ ಪ್ರನೌನ್ಸ್ ರೀ. 5 pronouns, 1, 2, 3, 4, 5 pronouns are marked in bold and numbered ಅಂತಾರ. ಈಗ ನೋಡಿ ಇಲ್ಲಿ ಹಿ ಅಂತ ಬೋಲ್ಡ್ ಮಾಡ್ಯಾರ, ಮತ್ತು ಅದಕ್ಕೆ ನಂಬರ್ ಕೊಟ್ಟಾರ. ಎ ಬಿ ಸಿ ಡಿ ಇ ಅಂತೇಳಿ ನಂಬರ್ ಕೊಟ್ಟಿರ್ತಾರ. ದೇ ಆರ್ ಲಿಸ್ಟೆಡ್ ಅಂಡರ್ ಕಾಲಮ್ ಎ ರೀ. ಆ ಪ್ರನೌನ್ಗಳನ್ನ ಕಾಲಮ್ ಎದೊಳಗೆ ಕೊಟ್ಟಾರ ನೋಡ್ರಿ. ಎ ಬಿ ಈ ತರ ಕೊಡ್ತಾರೆ, ಸಿ ಡಿ ಇ ಹಿಂಗತೆ ಪ್ರನೌನ್ಗಳು ಕೊಡ್ತಾರೆ. ಕೊಟ್ಟು ಏನ್ ಮಾಡ್ತಾರ ಅಂತಂದ್ರ, ಎಸ್, ದೇ ಆರ್ ಲಿಸ್ಟೆಡ್ ಅಂಡರ್ ಕಾಲಮ್ ಎ ಅಂಡ್ ದ ಸ್ಟೂಡೆಂಟ್ಸ್ ಆರ್ ಆಸ್ಕ್ಡ್ ಟು ಮ್ಯಾಚ್ ದೆಮ್ ವಿತ್ ದರ್ ನೌನ್ಸ್ ಆರ್ ನೌನ್ ಫ್ರೇಸಸ್ ಗಿವನ್ ಅಂಡರ್ ಬಿ. ಈ ಪ್ರನೌನ್ಗಳದಾವಲ್ಲ, ಇದರದೇ ಪ್ರನೌನ್ ನೌನ್ ಈಚೆ ಕಡೆ ಇರ್ತಾವ್ರಿ, ನೌನ್ ಈಚೆ ಕಡೆ ಇರ್ತಾವ. ಇಲ್ಲೇ ಒಂದಾಗ ಎಕ್ಸಾಂಪಲ್ ತಗೊಂಡ್ರೆ, ಜೀವಿತ್ ಲವ್ಸ್ ಟೆನ್ನಿಸ್. ಹಿ ಈಚೆ ಕಡೆ ಕೊಟ್ಟಿರ್ತಾರ ಪ್ರನೌನು, ಇಲ್ಲದ ನೋಡಿ ಹೆಡ್ಡಿಂಗ್ ಪ್ರನೌನು.
ಈ ಪ್ರನೌನ್ ಯಾವ್ದ್ರ ನೌನ್ ಇದ್ರ ನೌನ್ ಯಾವುದು ಅನ್ನೋದನ್ನ ಈ ಕಡೆ ಲಿಸ್ಟ್ ನಾಗ ಕೊಟ್ಟಿರ್ತಾರ. ನಾವೇನ್ ಮಾಡ್ಕೋಬೇಕು, ಇದನ್ನ ಮ್ಯಾಚ್ ಮಾಡ್ಕೋಬೇಕು. ಹೌದಾ, ಇಲ್ಲಿ ಹೇಳ್ತಾರೆ ಒಂದ್ಸಲ ನೋಡ್ರಿ. ಎಸ್ ದೇ ಲಿಸ್ಟೆಡ್ ಅಂಡರ್ they are listed under column A. Pronouns column A ದೊಳಗೆ ಇರ್ತಾವ್ರಿ. And the students are asked to match them with nouns. Nouns ಎಲ್ಲಿ ಇರ್ತಾವ, given under B, to which the pronouns are referred. ಈ ನೌನು, ಈ ಪ್ರನೌನಿನ ನೌನ ಈ ಕಡೆ ಕೊಟ್ಟಿರ್ತಾರೆ, ಪ್ರನೌನಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೌನ ಈ ಕಡೆ ಕೊಟ್ಟಿರ್ತಾರೆ, ರೆಫರ್ಡ್. ಕಾಲಮ್ ಬಿ shall have an additional noun or noun phrase. ಈ ಕಡೆ ಕಾಲಮ್ ಎ ದೊಳಗ 5 ಪ್ರನೌನ್ ಇದ್ರ ಕಾಲಮ್ ಬಿ ದೊಳಗ ಒಂದು ನೌನ್ ಜಾಸ್ತಿ ಇರ್ತದೆ, ಎಕ್ಸ್ಟ್ರಾ ಇರ್ತದೆ. ಎಕ್ಸ್ಟ್ರಾ ಯಾವ್ದು ಇರ್ತೈತಿ ಅದನ್ನ ಬಿಡಬೇಕಾಗ್ತೈತಿ ನೀವು ಅಂತ ಹೇಳ್ರಿ. ಒಂದು ಏನಿರ್ತೈತಿ ಇಲ್ಲಿ ಹೇಳ್ತಾರ ನೋಡ್ರಿ. ಕಾಲಮ್ ಬಿ shall have an additional noun or noun phrase 6 in number. You have to leave the extra one. Yes, ಹಿಂಗತೆ ಇರ್ತದ್ರಿ. Question number 13 ಇರ್ತದ. Read the following paragraph and match the pronouns in side A with the nouns or noun phrases. Noun phrases ಅಂತಾರೆ. ನೌನ್ ಫ್ರೇಸಸ್ ಅಂದ್ರೆ ಏನ್ರಿ, ಇವೆಲ್ಲ ನೌನ್ ಫ್ರೇಸ್ ಏನಿಲ್ಲ, ಅದ ನೌನ್. 1-2-3 ಶಬ್ದ ಇದ್ರೆ ನೌನ್ ಫ್ರೇಸಸ್ ಅಂತಾರ. ಇಲ್ಲದ ನೋಡ್ರಿ ನೌನ್ ಫ್ರೇಸ್. ವಿಮೆನ್ ಎಂಪವರ್ಮೆಂಟ್, ವಿಮೆನ್ ಆರ್ಗನೈಸೇಷನ್, ಇದು ನೌನ್ ಫ್ರೇಸಸ್ ಇದು. ಬಟ್ ಇಲ್ಲಿ ಹೆಡ್ಡಿಂಗ್ ಕೊಡ್ತಾರ ಅವರು. ನೌನ್ ಬರ್ಬೋದು, ನೌನ್ ಫ್ರೇಸಸ್ ಬರ್ಬೋದ್ರಿ. ಇಂಥವು ಎಷ್ಟು ಕ್ವಶನ್ಸ್ ಕೊಟ್ಟಾರ ನಿಮಗಂದ್ರೆ 4 ಕ್ವಶನ್ ಕೊಟ್ಟಾರ ನಮ್ಮ ಕ್ವಶನ್ ಬ್ಯಾಂಕ್ ದೊಳಗ. ಈ 4 ಕ್ವಶನ್ಸ್ ಗಳನ್ನ ಬಿಡಿಸ್ಕೊಡ್ತೇನೆ. ನೆಕ್ಸ್ಟ್ ಕಾಂಪ್ರಹೆನ್ಷನ್ ಪ್ರೋಸ್ ಪ್ಯಾಸೇಜಸ್ ಬರ್ತವೆ. ಎಸ್, ಬರೀ ನೋಡೋಣ. ನಾನು ನಿಮಗೆ ಅದು ಮಾರ್ಕ್ ಹಾಕ್ಲಿಕ್ಕೆ ಸ್ವಲ್ಪ ಅನುಕೂಲ, ಹಿಂಗ ಹಾಕೋತ ಕೂತ್ರ ಲೇಟ್ ಆಗುತ್ತೆ ಅಂತ ತಿಳ್ಕೊಂಡು ಮೊದಲೇ ಹಾಕಿಟ್ಬಿಟ್ಟೆ ನಾನು. ಹಾಕಾಕ ಟೈಮ್ ತಗೋತೈತಲ್ಲ, ಅದಕ್ಕೆ ನಾ ಹೇಳ್ತೀನಿ ನಿಮಗೆ ಅದನ್ನ ಹೆಂಗ್ ಬಿಡಿಸ್ಬೇಕಂತ ಹೇಳಿ. ಏನ್ ಮಾಡ್ಕೋಬೇಕಂದ್ರೆ ಈ ರೀತಿ ಕ್ವಶನ್ ಕೊಟ್ಟಿರ್ತಾರ್ರಿ ಅವರು. ನಾವು ಆನ್ಸರ್ ಬಿಡಿಸೋದಾದ್ರೆ ಹೆಂಗ್ ಮಾಡ್ಕೋಬೇಕಂದ್ರೆ, ಆನ್ಸರ್ ಬಿಡಿಸೋ ಪದ್ಧತಿ ಹೆಂಗದ ಅಂದ್ರೆ, ಎ ಅಂತ ಬರ್ದು ಪ್ರೊನೌನ್ಸ್ ಅಂತ ಬರ್ದು ಇದು ಅಷ್ಟು ನೀಟಾಗಿ ಬರ್ಕೋಬೇಕ್ರಿ. ಬಿ ಅಂತ ಬರೆದು ನೌನ್ ಫ್ರೇಸ್ ಅಂತ ಬರೆದು ಇವನು ಬರೀಬಾರ್ದ್ರಿ. ಇಲ್ಲಿ ನಾ ಏನ್ ಬರ್ದೀನಿ, ಹೀಗ 3ನೇದು ಹೊಂದುತ್ತ ಅಂತ ಬರ್ದೀನಿ. ಅದರ ಎದುರಿಗೆ 3 ಅಂತ ಬರೆದು ಜೀವಿತ್ ಅಂತ ಬರ್ದು. ಬಿಗ 4th ಹೊಂದುತ್ತ ಅಂತ ಹೇಳಿನಿ, ಬಿ ಅಂತ ಬರ್ದಿರ್ತೇನೆ ನಾನು. ಇದ್ರ ಮುಂದೆ 4th ಯಾವ್ದೈತಿ, ಟೆನ್ನಿಸ್. ಅದ್ರ ನಂಬರ್, ಇದ್ರದ ನಂಬರ್ ಬರಿಬೇಕ್ರಿ. ಮತ್ತೆ ಈ ನಂಬರ್ ಬಿಟ್ಟು ಬಿಡ್ಬೇಕ್ರಿ. 4th ಅಂತ ಬರೆದು ಟೆನ್ನಿಸ್ ಅಂತ ಬರ್ದು ಬಿಡೋದು. ಹಿಂಗ ಮ್ಯಾಚ್ ಆದದ್ದನ್ನ ಬರ್ಕೊಂತ ಹೋಗ್ಬೇಕು. ಇಲ್ಲಿ ಮ್ಯಾಚ್ ಆಗ್ಲಾರ್ದ ಅವ್ರು ಕೊಟ್ಟಿರ್ತಾರ, ನೀವು ಮ್ಯಾಚ್ ಮಾಡಿ ಬರ್ಕೊಂತ ಹೋಗ್ಬಿಡ್ಬೇಕು. ಕೆಲವೊಬ್ರು ಹುಡುಗರು ಹಿಂಗ ಇದ್ದಕ್ಕಿದ್ದಂಗ ಬರ್ಕೊಂತಾರ, ಹಿಂಗ್ ಲೈನ್ ಹೊಡಿತಾರೆ, ಹಿಂಗ ಕ್ರಿಸ್ ಕ್ರಾಸ್. ತಪ್ಪದು, ಹಂಗ ಮಾಡ್ಬೇಡ್ರಿ. ಬರ್ರಿ ಫಸ್ಟ್ ಒನ್ ನೋಡೋಣ. ಪ್ಯಾರಾಗ್ರಾಫ್ ಇದನ್ನ ಮ್ಯಾಚಿಂಗ್ ಮಾಡ್ಬೇಕಾಯ್ತು ಅಂತಂದ್ರ ಫಸ್ಟ್ ಏನ್ ಮಾಡ್ಬೇಕು, ಪ್ಯಾರಾಗ್ರಾಫ್ ಸರಿಯಾಗಿ ಓದ್ಕೋಬೇಕ್ರಿ. ಪ್ಯಾರಾಗ್ರಾಫ್ ಓದ್ಬೇಕ್ರಿ, ಮೀನಿಂಗ್ ಆಗ್ಲೇ ಬೇಕದು, ಅಂದ್ರೆ ನಮ್ಗೆ ಕರೆಕ್ಟ್ ಮ್ಯಾಚಿಂಗ್ ಮಾಡಕ್ ಆಗ್ತತಿ. ಜೀವಿತ್ ಲವ್ಸ್ ಟೆನ್ನಿಸ್. ಓಕೆ, ಹಿ ಅಂದ್ರೆ ಯಾರು, ಜೀವಿತ್. ಜೀವಿತ್ ಹೌದಲ್ಲ, 3ನೇದವದನ ಅಂತದ್ದು ನಾನು ಹಿಂಗತೆ ಬರ್ದೇನೆ. ನೀವು ಎಕ್ಸಾಮ್ನ ಹೆಂಗ್ ಮಾಡ್ಬೇಕ್ರಿ, ಈ ಬಿ ಲಿಸ್ಟ್ ನೊಳಗ ನಂಬರ್ 3 ಅಂತ ಬರೆದು ಜೀವಿತ್ ಅಂತ ಬರೀರಿ. ಹೌದಲ್ಲ, ಹಿ ಆಯ್ತು. ಹಿ ಹ್ಯಾಸ್ ಟೇಕನ್ ಇಟ್ ಅಂದ್ರೆ ಟೆನ್ನಿಸ್. ಜೀವಿತ್ ಲವ್ಸ್ ಟೆನ್ನಿಸ್, ಹಿ ಹ್ಯಾಸ್ ಟೇಕನ್ ಇಟ್. ಅವ ಅದನ್ನಂದ್ರೆ ಏನು, ಟೆನ್ನಿಸ್ ಅನ್ನ. ಟೆನ್ನಿಸ್ ಎಷ್ಟೈತಿ, 4ನೇದೈತಿ. ತಂದು ಟೆನ್ನಿಸ್ 4ನೇದು ಅಂತ ನಾ ಬರ್ತೇನೆ ನೋಡಿ. ನೀವೇನ್ ಮಾಡ್ಕೋಬೇಕು, ಬಿ ಅಂತ ಬರ್ದು 4th ಅಂತ ಹಾಕಿ 4th ತಂದ ಅಲ್ಲೇ ಬರ್ದು ಬಿಡ್ಬೇಕು ಅದ್ರ ಮುಂದೆ. ಹೌದಾ, ಬರ್ರಿ. He has taken it as his profession. His father ಅಂದ್ರೆ ಜೀವಿತ್ಸ್ ಫಾದರ್. ಹಿಸ್ ಅಂದ್ರೆ ಜೀವಿತ್ಸ್. ಎಲ್ಲದ ಜೀವಿತ್ಸ್
ಇಲ್ಲದ ನೋಡ್ರಿ ಫೋರ್ತ್, ಮೂರದ್ದಕ್ಕೆ ಫೋರ್ತ್, ಸಿಗೆ ಫೋರ್ತ್. His Jeeves father accompanies ಕಂಪನಿ ಕೊಡೋದು him every day to the tennis academy. ಟೆನ್ನಿಸ್ ಅಕಾಡೆಮಿಗೆ ಜೀವಿತಗ ಅವರಪ್ಪ ಕಂಪನಿ ಕೊಡ್ತಾನೆ, ದಿನಾಲು ನಡೆಯೋ ನಾನು ಬರ್ತೀನಿ ನಿನ್ನ ಜೊತೆಗೆ ಆಡ್ತೀನಿ ಅಂತ ಹೇಳಿ ಅಕಾಡೆಮಿಗೆ ಹೋಗ್ತಾರೆ ಇಬ್ರು ಕೂಡಿಕೊಂಡು. ಫೇರ್ ಅಂದ್ರೆ ಅದ್ರ ಹಿಂದೆ ಇರ್ತೈತಲ್ಲ ಅಕಾಡೆಮಿ, ಅಲ್ಲಿ ಎ ಡಜನ್ ಆಫ್ ಪ್ಲೇಯರ್ಸ್ ಪ್ರಾಕ್ಟೀಸ್ ದ ಗೇಮ್. ಇಂಥವ್ರೊಂದು ಡಜನ್ ಗಟ್ಟಲೆ ಇರ್ತಾರೆ ಜನ. ಎಲ್ಲಿ ಫೇರ್ ಅಂದ್ರೆ ಎಲ್ಲಿಲ್ಲೇ ಅಕಾಡೆಮಿ. ಫೇರ್ ಇದಕ್ಕೆ ಅಕಾಡೆಮಿ ಅಂತ ಹೇಳಿದ್ರಿ ಇಲ್ಲದ ಸೆಕೆಂಡ್ ಅಂತ ಬರ್ತೇನೆ ನೋಡ್ರಿ. Where a dozen of players practice the game. Mr. Ajit is their coach. Their ಅಂದ್ರೆ ಪ್ಲೇಯರ್ಸ್ ರೀ. ದೇರ್ ಅಂದ್ರೆ ಪ್ಲೇಯರ್ಸ್ ರೀ, ಅಂದ್ರೆ ದೇರ್ ಅವ್ರ ಕೋಚ್, ಅವ್ರಂದ್ರೆ ಪ್ಲೇಯರ್ಸ್. ಇಲ್ಲಿ ದೇರ್ ಅಂತ ಐತಿಲ್ಲ, ದೇರ್ ಅಂದ್ರೆ ಪ್ಲೇಯರ್ಸ್. ದೇರ್ ಪ್ಲೇಯರ್ಸ್ ಅಪಾಸ್ಟ್ರಫೇಸ್ ರೀ, ಪ್ಲೇಯರ್ಗಳ. ಎಸ್, ಇದು ಒಂದನೇದ್ದು ಮ್ಯಾಚ್ ಮಾಡಿ. ನೀವು ಎಕ್ಸಾಮ್ದಾಗ ಏನ್ ಮಾಡ್ಕೋಬೇಕು, ದೇರ್ ಅಂತ ಬರೆದು ಬಿಟ್ಟು ಅದ್ರ ಮುಂದೆ ಪ್ಲೇಯರ್ಸ್ ಅಂತ ಬರಿಬೇಕು. ಸರಿ, ಒಂದು ಎಕ್ಸ್ಟ್ರಾ ಯಾವ್ದಾಗ್ತದೆ, ಇದು ಎಕ್ಸ್ಟ್ರಾ ಯಾವುದೋ ಒಂದು ಆಗ್ತದೆ ನೋಡ್ರಿ. ಜೀವಿತ್ ಟೆನ್ನಿಸ್ ಫಾದರ್ ಅಂತ ಐತೆ ನೋಡ್ರಿ, ಇದು ಎಕ್ಸ್ಟ್ರಾ ಆಗ್ತದೆ, ಎಲ್ಲೂ ಬರ್ಲಿಲ್ಲ, ಬಿಟ್ಟು ಬಿಡೋದು ಅದನ್ನ. ಇಲ್ಲಿ ಮಟ್ಟ ಇದಕ್ಕೆ ಇದಾಗ್ಬಿಡ್ತಾವ್ರಿ, ಎಕ್ಸ್ಟ್ರಾ ಇಲ್ಲ ನಮ್ಮ ಆನ್ಸರ್ದೊಳಗೆ ಎಲ್ಲಿ ಬರ್ತದ, ಇದಕ್ಕೆ ಮ್ಯಾಚ್ ಮಾಡ್ಕೊಂತ ಬಂದ್ಬಿಡ್ತೀವಿ. ಎಕ್ಸ್ಟ್ರಾ ವಿಚ್ ಇಸ್ ಎಕ್ಸ್ಟ್ರಾ ಒನ್ ಈಸ್ ನಾಟ್ ಯೂಸ್ಡ್ ಹಿಯರ್ ಇನ್ ಅವರ್ ಆನ್ಸರ್. Coming to the second question, ಪ್ರಾಕ್ಟೀಸ್ಗಾಗಿ ಕೊಟ್ಟಿರ್ತಾರೆ, ಎಕ್ಸಾಮ್ದಲ್ಲಿ ಒಂದೇ ಇರ್ತದ್ರೆ, ಇಲ್ಲಿ ಪ್ರಾಕ್ಟೀಸ್ಗಾಗಿ ಕೊಟ್ಟಿರ್ತಾರೆ. ಸೆಕೆಂಡ್ ನೋಡೋಣ ಏನೈತಿ. ಇವನ್ನ ಪ್ರಾಕ್ಟೀಸ್ ಮಾಡಿ ನಾವೇನ್ ಮಾಡ್ತೀವಿ. ಎಸ್, ವಿ ಸಾಲ್ವ್ ದ ಕ್ವೆಶನ್ಸ್ ಇನ್ ದ ಎಕ್ಸಾಮಿನೇಷನ್ ಈಸಿಲಿ. ವಿಮೆನ್ ಎಂಪವರ್ಮೆಂಟ್, ಶಕ್ತಿ ಕೊಡೋದು, ಈಸ್ ದ ಆರ್ಟ್ ಆಫ್ ಗಿವಿಂಗ್ ಪವರ್ ಟು ವಿಮೆನ್. ಹೌದು, ವಿಮೆನ್ ಎಂಪವರ್ಮೆಂಟ್ ಅಂದ್ರೆ ಏನಪ್ಪಾ, ಹೆಣ್ಮಕ್ಳಿಗೆ ಒಂದು ಪವರ್ ಕೊಡೋದು. ಇಟ್ ಇನ್ವಾಲ್ವ್ಸ್ ವಿಮೆನ್ ಆರ್ಗನೈಸೇಷನ್ಸ್. ಇಟ್ ಅಂದ್ರೆ ವಿಮೆನ್ ಎಂಪವರ್ಮೆಂಟ್, ವಿಮೆನ್ ಎಂಪವರ್ಮೆಂಟ್. ಇಟ್ ಅಂದ್ರೆ ವಿಮೆನ್ ಎಂಪವರ್ಮೆಂಟ್, ಇಲ್ಲೇ ಇತ್ತು ನೋಡ್ರಿ, ಇದು ರೀ. ಇಟ್ ಇನ್ವಾಲ್ವ್ಸ್ ವಿಮೆನ್ ಆರ್ಗನೈಸೇಷನ್ಸ್ ದಟ್ ಅಂದ್ರೆ ಅದ್ರ ಹಿಂದೆ ಇರ್ತೈತಿ ನಾವು ಆರ್ಗನೈಸೇಷನ್ಸ್, ವಿಮೆನ್ ಆರ್ಗನೈಸೇಷನ್ಸ್. ದಟ್ ಅಂದ್ರೆ ವಿಮೆನ್ ಆರ್ಗನೈಸೇಷನ್ಸ್ ಎಲ್ಲಿದೆ, ಇಲ್ಲಿದೆ ನೋಡ್ರಿ, ವಿಮೆನ್ ಆರ್ಗನೈಸೇಷನ್ಸ್. ದಟ್ ವಿಮೆನ್ ಆರ್ಗನೈಸೇಷನ್ಸ್, ದಟ್ ಅಂತ ಬರಿಬೇಕು, ಇದ್ರ ಮುಂದೆ ಫೋರ್ತ್ ಅಂತ ಬರಿಬೇಕು, ವಿಮೆನ್ ಆರ್ಗನೈಸೇಷನ್ ಅಂತ ಬರಿಬೇಕು. ದಟ್ ಏಮ್ ಟು ಇನ್ಕ್ರೀಸ್ ದೇರ್ ಸೆಲ್ಫ್, ದೇರ್ ಅಂದ್ರೆ ವಿಮೆನ್, ವಿಮೆನ್ ಆರ್ಗನೈಸೇಷನ್ಸ್ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರುಗಳ, ವಿಮೆನ್ಗಳ, ವಿಮೆನ್ಸ್, ದೇರ್ ವಿಮೆನ್ಸ್, ದೇರ್ ವಿಮೆನ್ಸ್. ಫಸ್ಟ್ ಒನ್ ವಿಮೆನ್ಸ್ ಸೆಲ್ಫ್ ರಿಲಯನ್ಸ್ ಅಂದ್ರೆ ಇಂಡಿಪೆಂಡೆಂಟ್ ಅಂಡ್ ಎನ್ಕರೇಜ್ ದೆಮ್. ಮತ್ತೆ ವಿಮೆನ್ ಈ ಸಲ ಅವರ ಹೆಣ್ಣು ಮಕ್ಕಳ ಸೆಲ್ಫ್ ರಿಲಯನ್ಸ್ ಅಂಡ್ ಅವರಿಗೆ, ಹೌದಲ್ಲ, ಅಂಡ್ ಎನ್ಕರೇಜ್ ದೆಮ್ ಅವರನ್ನು, ದೆಮ್ ಅಂದ್ರೆ ವಿಮೆನ್. ಸಿಕ್ಸ್ತ್ ಅಂತ ನೋಡ್ರಿ, ವಿಮೆನ್ ದೆಮ್ to make a choice and control resources. Many women experience subordination in many domains. Many women subject, women experience ಅನ್ನಬಾರ್ದು, many women ಅನುಭವಿಸ್ತಾರ ಏನು, ಸಬಾರ್ಡಿನೇಷನ್. ನಮ್ಕಿನ ನಾವೇ ಕಡಿಮೆ, ಕೀಳು, ಪುರುಷರು ನಮ್ಕಿನ ಹೆಚ್ಚು ಅನ್ನುವಂಥದ್ದು ಬಹಳ ಡೊಮೇನ್ಗಳಲ್ಲಿ, ಬಹಳ ಪ್ಲೇಸ್ಗಳಲ್ಲಿ ಇದು ನಡೀತೈತಿ. ಎಲ್ಲಿ ನಡೀತೈತಿ, ಯಾವ ಪ್ಲೇಸ್ಗಳವು, ಎಲ್ಲಿ ಹೆಣ್ಮಕ್ಳನ್ನ ಸಬಾರ್ಡಿನೇಟ್ ಆಗಿ ಸೆಕೆಂಡರಿ ಆಗಿ ಟ್ರೀಟ್ ಮಾಡ್ತಾರೆ ಅಂದ್ರೆ ದೀಸ್ ಇನ್ಕ್ಲೂಡ್ ದಿ ಡಾಮಿನಿಯನ್ಸ್. ದೀಸ್ ಅಂದ್ರೆ ಡಾಮಿನಿಯನ್ಸ್ ಇನ್ಕ್ಲೂಡ್ ಹೋಮ್, ಮನಿಯೊಳಗ ಹೆಣ್ಮಕ್ಳನ್ನ ಸೆಕೆಂಡರಿ ಆಗಿ ನೋಡ್ತೀವಿ, ವರ್ಕ್ ಪ್ಲೇಸ್ ಒಳಗೆ ಹೆಣ್ಮಕ್ಳನ್ನ ಸೆಕೆಂಡರಿ ಆಗಿ ನೋಡ್ತೀವಿ, ಅಂಡ್ ಅದರ್ ಪಬ್ಲಿಕ್ ಪ್ಲೇಸಸ್ ಹೆಣ್ಮಕ್ಳು ಸೆಕೆಂಡರಿ ಆಗಿ ನೋಡ್ತೀವಿ. ಹಾಗಾದ್ರೆ ದೀಸ್ ಅಂದ್ರೆ ಏನು, ದೀಸ್ ಅಂದ್ರೆ ಡೊಮೇನ್ಸ್. ಯಾವ ಡೊಮೇನ್ದಲ್ಲಿ ಹೆಣ್ಮಕ್ಳನ್ನ ಸೆಕೆಂಡರಿ ಆಗಿ ನೋಡ್ತಾರ, ದೀಸ್ ಅಂದ್ರೆ ಡೊಮೇನ್ಸ್. ದೀಸ್ ಡೊಮೇನ್ಸ್ ಅಂತ ಐತನ್ರಿ, ಮೆನಿ ಡೊಮೇನ್ಸ್. ಬಾರ್ರಿ ನೆಕ್ಸ್ಟ್, ಇದು ಮತ್ತೊಂದು ಎಕ್ಸರ್ಸೈಸ್ ಕೊಟ್ಟಾರಲ್ಲೇ, ಆಲಿವರ್ ಗೋಲ್ಡ್ಸ್ಮಿತ್ ಅವ್ರ ಬಗ್ಗೆ ಐತಿದು.
Oliver Goldsmith was sometimes called Dr. Goldsmith because he had studied medicine. He andre Oliver Goldsmith. He Oliver Goldsmith. Fourth, he had studied medicine. One day, a poor woman called at his andre avana andre goldsmiths. ಇಲ್ಲ ಐತೆ ನೋಡ್ರಿ ಅಪಾಸ್ಟ್ರಫಿ. ಗೋಲ್ಡ್ಸ್ಮಿತ್ ನ ಆಫೀಸ್, ಹಿಸ್ ಹೌಸ್ ಆಫೀಸ್ ಅಲ್ಲ, ಹೌಸ್. ಅಂಡ್ ಶಿ ಅಂದ್ರೆ ದಟ್ ಪೂವರ್ ವುಮನ್, ಶಿ ಎ ಪೂವರ್ ವುಮನ್ asked him if he could come to see her husband. ಯಾಕೆ? who was sick and would not eat any food. her husband. ಇಲ್ಲಿದೆ ಫಿಫ್ತ್ ಅಂದೇನೆ, her husband. who would not eat anything. ಎಲ್ಲೈತ್ರಿ ಇದು? would eat nothing, would. who would not eat any food. ಇಲ್ಲದ ನೋಡ್ರಿ. Smith gave her, Oliver Goldsmith ಇದು. Smith gave her a small box, which ಅದು ಅಂದ್ರೆ ಸ್ಮಾಲ್ ಬಾಕ್ಸ್, ಇದು which ಅದ. ಸ್ಮಾಲ್ ಬಾಕ್ಸ್ ಎಲ್ಲಿದೆ? ಸೆಕೆಂಡ್ ಅಂತಾನೆ, ಎಲ್ಲೈತೆ ನೋಡ್ರಿ ಸ್ಮಾಲ್ ಬಾಕ್ಸ್. ಹ್ಯಾಡ್ ಮನಿ ಇನ್ ಇಟ್. ನನಗೆ ಬರ್ಲಿಕ್ಕೆ ಆಗ್ಲಿಕ್ಕೆ ಆಗೋದಿಲ್ಲವ, ನೀವೆಲ್ಲರೂ ತೋರಿಸಿ ಅಂತ ಕೊಟ್ಟಿರ್ಬೇಕು ರೊಕ್ಕನ, ಅಥವಾ ಔಷಧ ತಗೋರಿ ಅಂತ ಕೊಟ್ಟಿರ್ಬೇಕು, ಇಂತಿಂತದು ಅಂತ ಹೇಳಿ. ಓಕೆ, ಎಕ್ಸ್ಟ್ರಾ ಯಾವ್ದೈತಿ ಅದನ್ನ ಬಿಟ್ಟುಬಿಡ್ರಿ. ದ ಲಾಸ್ಟ್ ಒನ್ ಮ್ಯಾಚಿಂಗ್ ಮಾಡಿದ್ವಿ ಇಲ್ಲರಿ, ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕ್ರಿ ಅದು. ಲಾಸ್ಟ್ ಕ್ವಶನ್ ಆಫ್ ದಿಸ್ ಟೈಪ್. ಯಂಗ್ ಡಾರ್ವಿನ್ had a passion for collecting insects and he used to do experiments with them. them ಅಂದ್ರೆ ಇನ್ಸೆಕ್ಟ್ ಹಿಡಿದಿದ್ದ, ಅವುಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ. them ಅಂದ್ರೆ ಇನ್ಸೆಕ್ಟ್ಸ್ ಅಂದೇನೆ, ಇಲ್ಲ ಐತೆ ನೋಡಿ ಇನ್ಸೆಕ್ಟ್ಸ್. ಇನ್ಸೆಕ್ಟ್ಸ್ ಹೌದಲ್ರಿ? ಎಸ್, ಬಾರಿ ನೋಡು. ಯಂಗ್ ಡಾರ್ವಿನ್ ಹ್ಯಾಡ್ ಎ ಪ್ಯಾಷನ್ ಫಾರ್ ಕಲೆಕ್ಟಿಂಗ್ ಇನ್ಸೆಕ್ಟ್ಸ್ ಅಂಡ್ ಹಿ ಯೂಸ್ ಟು ಡೂ ಎಕ್ಸ್ಪೆರಿಮೆಂಟ್ಸ್ ವಿತ್ them. ಹಿಂಗಂದ್ರೆ ಯಂಗ್ ಡಾರ್ವಿನ್ ರೀ. ಯಂಗ್ ಡಾರ್ವಿನ್ ಇಲ್ಲ ಐತೆ ನೋಡ್ರಿ, ಡಾರ್ವಿನ್ ಅಂತ ಅಷ್ಟ ಅದಾವ್ರಿ. ಹಿ ಜಾಯ್ನ್ಡ್ ಎಡಿನ್ಬರ್ಗ್ ಯೂನಿವರ್ಸಿಟಿ, ವೇರ್ ಅಲ್ಲಿ ಅಂದ್ರೆ ಎಡಿನ್ಬರ್ಗ್ ಯೂನಿವರ್ಸಿಟಿ. ಅಲ್ಲಿ ವೇರ್ ಎಡಿನ್ಬರ್ಗ್ ಯೂನಿವರ್ಸಿಟಿ ಎಲ್ಲಿದೆ? ಎಡಿನ್ಬರ್ಗ್ ಯೂನಿವರ್ಸಿಟಿ ಅನ್ಬೇಕಾಗಿತ್ತು, ಎಡಿನ್ಬರ್ಗ್ ಅಷ್ಟೇ ಅಂತಾರ. ಎಡಿನ್ಬರ್ಗ್ ವೇರ್, ಎಸ್ ಏನದಲ್ರಿ, ವೇರ್ ಹಿ ವಾಂಟೆಡ್ ಟು ಸ್ಟಡಿ ಮೆಡಿಸಿನ್. ವೇರ್ ಅಂದ್ರೆ ಎಡಿನ್ಬರ್ಗ್, ಅಲ್ಲಿ ಅವರು ಮೆಡಿಸಿನ್ ಡಾಕ್ಟರ್ MBBS ಮಾಡ್ಬೇಕಂತಂದ್ರು. ಬಟ್ ಹಿ ವಾಸಂಟ್ ಕಂಫರ್ಟೇಬಲ್ ವಿತ್ ಅನಾಟಮಿ ಸ್ಟಡಿ ಮಾಡಕ್ಕೆ ಅವನಿಗೆ ಇಷ್ಟನ ಆಗ್ಲಿಲ್ಲ. ಹೌದಲ್ಲ? ಯಾಕಂದ್ರೆ ಇಟ್ ಸಿಕ್ಕನ ಟೈಮ್ ಅದು ಅವನಿಗೆ ಮಬ್ಬು ಮಾಡಿಬಿಡ್ತ್ರಿ. ಅದು ಅಂದ್ರೆ ಅನಾಟಮಿ. ಬಟ್ ಹಿ ವಾಸಂಟ್ ಕಂಫರ್ಟೇಬಲ್ ವಿತ್ ಅನಾಟಮಿ, ಇಟ್ ಅಂತದ. ಇಲ್ಲೇ ಪ್ರಿಂಟ್ ಮಿಸ್ಟೇಕ್ ಆಗಿ ಬಂದ್ಬಿಟ್ಟದ, ವಿಚ್ ಅಂತ ಬಂದದ್ರೆ. ಇಲ್ಲಿ ಫುಲ್ ಪಾಯಿಂಟ್ ತೆಗೆದ್ರೆ ವಿಚ್ ಮಾಡ್ಬೋದು, ಅದು ಹಂಗತೆ ಮಾಡಾರ ಅದು ಹಿಂಗತೆ ಆಗ್ಬಿಟ್ಟದ. ಇದನ್ನ ಇಟ್ ತೆಗಿಬೇಕ್ರಿ, ಫುಲ್ ಪಾಯಿಂಟ್ ತೆಗಿಬೇಕ್ರಿ, ಇಲ್ಲಿ ವಿಚ್ ಹಾಕ್ಬೇಕು, ಅದಕ್ಕೆ ಡಿ ಹಾಕ್ಬೇಕು, ಕರೆಕ್ಟ್ ಆಗ್ತದ. ಕೊಡುಬಂದವರು ಈ ಕ್ವಶನ್ ಟೀಮ್ ಇರ್ತದಲ್ಲ, ಎಕ್ಸ್ಪರ್ಟ್ಸ್ ಟೀಮ್, ಅವರು ವಿಚ್ ಅಂತ ಕೊಟ್ಟಿರ್ಬೇಕು. ಇದು ಒಂದು ಏನೋ ಆಗೇತದ. ಇಟ್ ಅಂದ್ರೆ ಇಟ್ ಬರ್ಬೇಕು, ಇಟ್ ಬರ್ದದ್ದು ಕರೆಕ್ಟ್ ಅದ, ಬಟ್ ಇಲ್ಲಿ ಇಟ್ ಕೊಡ್ಬೇಕಾಗಿತ್ತು. ವಿಚ್ ಇಲ್ಲಿ ಕೊಟ್ಟದ್ದು ಕರೆಕ್ಟ್ ಅದ, ಇಲ್ಲಿ ವಿಚ್ ಕೊಡ್ಬೇಕಾಗ್ತಿತ್ತು ಫುಲ್ ಪಾಯಿಂಟ್ ತೆಗೆದ್ಬಿಟ್ಟು. ಇದನ್ನ ನಾನು ಇಟ್ ಅಂತ ಮಾಡ್ಕೊಂಡ್ರಿ. ಇಟ್ ಅಂದ್ರೆ ಏನು ಅಂತಂದ್ರೆ ಅನಾಟಮಿ. ಇಟ್ ಅಂದ್ರೆ ಅನಾಟಮಿ ಅಂತ ಎಲ್ಲೈತ್ರಿ? ಇಲ್ಲದ ಥರ್ಡ್ ಒನ್ ಅನಾಟಮಿ. ಇಟ್ ಯಾಕೆ ಅವ್ರಿಗೆ ಇದು ಆಗ್ಲಿಲ್ಲ ಅಂದ್ರೆ, ಅದು ಯಾಕೋ ಅವ್ರಿಗೆ ಸಿಕ್ ಆಗ್ಬಿಡ್ತ ಅವ್ರಿಗೆ. ಅನಾಟಮಿ, ದ ಸ್ಟಡಿ ಆಫ್ ಬಾಡಿ ಅಂತ ಸ್ಟ್ರಕ್ಚರ್ ಹಿಂಗೇನೋ ಬರ್ತ್ರಿ ಅದು ಅನಾಟಮಿ. MBBS ಫಸ್ಟ್ ಇಯರ್ ಇರತ್ತದಂಥದ್ದು. ಹಿ ಹೇಟೆಡ್ ದ ಸರ್ಜಿಕಲ್ ಆಪರೇಷನ್ಸ್. ಸರ್ಜಿಕಲ್ ಆಪರೇಷನ್ ಬಹಳ ಕಷ್ಟ ಆಯ್ತು ಅವ್ರಿಗೆ, ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ದೇ ಅಂದ್ರೆ ಸರ್ಜಿಕಲ್ ಆಪರೇಷನ್ಸ್, ಸರ್ಜಿಕಲ್ ಆಪರೇಷನ್ಸ್
ದೇ ಹ್ಯಾಡ್ ಟು ಬಿ ಪರ್ಫಾರ್ಮ್ಡ್ ವಿದೌಟ್ ಅನೆಸ್ಥೆಟಿಕ್ಸ್. ಅವತ್ತದು ಅನೆಸ್ಥೆಟಿಕ್ಸ್ ಇರ್ಲಾರ್ದ ಮಾಡ್ತಿದ್ರಂತೆ. ಬಹಳ ಕಷ್ಟ ಅಲ್ಲ, ಜೀವಂತ ಮನುಷ್ಯನ ಕಟ್ ಮಾಡೋದು, ಬಾಡಿ ಅದೇನದು ಸ್ಕಿನ್ ಕಟ್ ಮಾಡೋದು ಅಂದ್ರೆ ಯಪ್ಪ ಬಹಳ ಕಷ್ಟ ಅಲ್ಲ. ಅನೆಸ್ಥೆಟಿಕ್ಸ್ ಕೊಟ್ಟು ಮಾಡಿದ್ರೆ ಸರಿ. ಅವತ್ತದೇ ಇಲ್ಲ. ಹಾಗಾಗಿ ತೋ ನಾನೇನಂತಾರೆ ಹಿಂಸೆ ಕೊಡಾಕಲ್ಲ ಮನುಷ್ಯರಿಗೆ ಅಂತೇಳಿ. ದೇ ಅಂದ್ರೆ ಏನಂತ ತಿಳ್ಕೊಬೇಕಲ್ಲ. ಎಸ್, ದೇ ಆಪರೇಷನ್ಸ್ ರೀ. ದೇ ಅಂದ್ರೆ ಆಪರೇಷನ್ಸ್ ಅಂದ್ರೆ ಎಲ್ಲಿ ಸರ್ಜಿಕಲ್ ಆಪರೇಷನ್ಸ್. ಒಂದನೇದು ಕರೆಕ್ಟ್ ಅದ ನೋಡ್ರಿ. ಫೋರ್ತ್ ಇಷ್ಟೇ ಲಾಸ್ಟ್. ನೆಕ್ಸ್ಟ್ ಬರ್ತದೆ ಕಾಂಪ್ರಹೆನ್ಷನ್ ಆಫ್ ಪ್ರೋಸ್ ಪ್ಯಾಸೇಜಸ್ ಪಾರ್ಟ್ ಸಿ ಅಂತ ಇರ್ತೈತಿ ಕ್ವಶನ್ ಪೇಪರ್ ಒಳಗೆ. ಅದ ನಂತರ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಮಾಡಿಕೊಡ್ತೀನಿ, ಮತ್ತು ಫಸ್ಟ್ ಇಯರ್ದು ಮಾಡ್ತಿರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ರೆಗ್ಯುಲರ್ ಹಾಕ್ತಿರ್ತೇನೆ ತಗೊಳ್ರಿ.